ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತಾರಲ್ಲ, ಈ ಗಾದೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಗೆ ಸದ್ಯ ಸರಿದೂಗುವಂತಹ ಗಾದೆ ಅಂದರೆ ತಪ್ಪಾಗಲ್ಲ. ಕಳೆದ 3 ವರ್ಷಗಳಿಂದ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ನಡೀತಾ ಇದೆ. ಈ ಯುದ್ಧ ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧ ಅನ್ನೋದಕ್ಕಿಂತ US ಮತ್ತು ರಷ್ಯಾ ನಡುವಿನ ಯುದ್ಧ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಯುದ್ಧ ಆರಂಭ ಆಗಿದ್ದರಿಂದನೂ ಸಹಿತ ಇಲ್ಲಿಯವರೆಗೆ ಉಕ್ರೇನ್ಗೆ ಸಹಾಯ ಮಾಡ್ತಿರೋದೇ ಈ ಅಮೆರಿಕಾದಿಂದ ಉಕ್ರೇನ್ಗೆ ಇಂಟೆಲಿಜೆನ್ಸ್ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ತಂತ್ರಜ್ಞಾನದ ಜೊತೆಗೆ ಆರ್ಥಿಕ ಸಹಾಯ ಬರ್ತಾನೆ ಇದೆ. ಆದರೆ ಯಾವಾಗ USನ ಅಧ್ಯಕ್ಷ ಜೊತೆಗೆ ಜೆಲೆನ್ಸ್ಕಿ ಮಾತುಕತೆ ಮುರಿದು ಬಿತ್ತೋ ಆಗಿನಿಂದ ಅಮೆರಿಕ ಉಕ್ರೇನ್ಗೆ ನೀಡ್ತಿದ್ದ ಎಲ್ಲ ರಕ್ಷಣಾ ಸಹಾಯವನ್ನು ನಿಲ್ಲಿಸಿದೆ. ಈ ಮೂಲಕ ಉಕ್ರೇನ್ಗೆ ಶಾಕ್ ನೀಡುವಂತಹ ಕೆಲಸವನ್ನು ಮಾಡಿದೆ. ಹಾಗಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಉಕ್ರೇನ್ ರಷ್ಯಾ ಜೊತೆಗೆ ಯುದ್ಧ ಮುಂದುವರಿಸೋ ಶಕ್ತಿ ಇದೆಯಾ ಎಂಬ ಲೆಕ್ಕ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಳೆದ 3 ವರ್ಷಗಳಿಂದ ಯುದ್ಧ ನಿರಂತರವಾಗಿ ನಡೆಯೋದಕ್ಕೆ ಮೂಲ ಕಾರಣವಾಗಿದ್ದೇ ಅಮೆರಿಕ ನೀಡ್ತಾ ಇರುವಂತಹ ನೆರವಿನಿಂದ. ಇಲ್ಲವಾದ್ರೆ ಉಕ್ರೇನ್ಗೆ ಸ್ವಂತ ಬಲದಿಂದ ರಷ್ಯಾ ಜೊತೆಗೆ ಹೋರಾಡೋದಕ್ಕೆ ಕೇವಲ 6 ತಿಂಗಳು ಮಾತ್ರ ಸಾಮರ್ಥ್ಯ ಹೊಂದಿತ್ತು. ಯಾವಾಗ ಅಮೆರಿಕ ಉಕ್ರೇನ್ಗೆ ನೀಡೋ ಸಹಾಯ ನಿಲ್ಲಿಸಿತೋ ಈಗ ಯುರೋಪ್ ದೇಶಗಳು ಉಕ್ರೇನ್ನ ಪರವಾಗಿ ನಿಂತಿದ್ದಾವೆ. ಅಮೆರಿಕ ನೀಡಿದ ರೀತಿಯಲ್ಲೇ ಶಸ್ತ್ರಾಸ್ತ್ರ ಮತ್ತು ತಂತ್ರಜ್ಞಾನದ ಸಹಾಯ ಮಾಡಲು ಮುಂದಾಗ್ತಾ ಇದ್ದಾವೆ. ಸದ್ಯ ಉಕ್ರೇನ್ನ ಬಳಿ ಮುಂದಿನ 6 ತಿಂಗಳುಗಳ ಕಾಲ ಮಾತ್ರ ಯುದ್ಧ ಮಾಡುವಷ್ಟು ಯುದ್ಧೋಪಕರಣಗಳಿದ್ದಾವೆ. ಮುಂದಿನ 6 ತಿಂಗಳಿನ ನಂತರ ಏನು ಎಂಬ ಪ್ರಶ್ನೆಗೆ ಯುರೋಪ್ ದೇಶಗಳ ಬಳಿ ಉತ್ತರವಿಲ್ಲ. ಯುರೋಪ್ ಒಕ್ಕೂಟದ ಒಟ್ಟು 27 ದೇಶಗಳು ಒಂದಾಗಿ ಈಗ ಉಕ್ರೇನ್ಗೆ ಸಹಾಯಕ್ಕೆ ಬಂದಿದ್ದಾವೆ. ಸದ್ಯ ಅಮೆರಿಕ ಉಕ್ರೇನ್ಗೆ $65 ಬಿಲಿಯನ್ ಸಹಾಯ ಮಾಡ್ತಿದ್ರೆ, ಇತ್ತ ಯುರೋಪ್ ಒಕ್ಕೂಟದ 27 ದೇಶಗಳೆಲ್ಲ ಸೇರಿ ಕೇವಲ $51 ಬಿಲಿಯನ್ ನಷ್ಟು ಮಾತ್ರ ಸಹಾಯ ಮಾಡಲು ಮುಂದಾಗ್ತಾ ಇದ್ದಾವೆ. ಇನ್ನು ಅಮೆರಿಕದ ಮೇಲಿನ ಅವಲಂಬನೆಯನ್ನ ತಪ್ಪಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಯುರೋಪ್ ದೇಶಗಳು ಹೊಸ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾವೆ. ಅದರಂತೆ ಯುರೋಪ್ ದೇಶಗಳೆಲ್ಲ ಸೇರಿ ಹೊಸ ಬಾಂಬ್ ಬ್ಯಾಂಕ್ ಅಸ್ತಿತ್ವಕ್ಕೆ ತರೋದಕ್ಕೆ ಮುಂದಾಗ್ತಾ ಇದ್ದಾವೆ. ಅದರಂತೆ ಯುರೋಪ್ನ ದೇಶಗಳೆಲ್ಲ ಸೇರಿ ಒಟ್ಟು $800 ಬಿಲಿಯನ್ ಮೌಲ್ಯದ ಯುದ್ಧೋಪಕರಣಗಳ ಮೇಲೆ ಖರ್ಚು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾವೆ. ಇದರಲ್ಲಿ ಯುರೋಪ್ ದೇಶಗಳಿಂದ $650 ಬಿಲಿಯನ್ ಸಂಗ್ರಹ ಮಾಡಿದ್ರೆ, ಉಳಿದ $150 ಬಿಲಿಯನ್ ಹಣವನ್ನು ಸಾಲದ ಮೂಲಕವಾಗಿ ಪಡೆಯುವಂತಹ ಲೆಕ್ಕಾಚಾರದಲ್ಲಿ ಇದ್ದಾವೆ. ಸದ್ಯ ಇಲ್ಲಿರೋ ಮೂಲ ಪ್ರಶ್ನೆ ಏನಂದ್ರೆ, ಯುರೋಪ್ ದೇಶಗಳೆಲ್ಲವೂ ಸೇರಿ ಅಂದರೆ ಒಟ್ಟು 27 ದೇಶಗಳೇನಿದ್ದಾವೆ ಆ ಎಲ್ಲ ದೇಶಗಳು ಸೇರಿ ಉಕ್ರೇನ್ಗೆ ಸಹಾಯ ಮಾಡಲು ಮುಂದಾಗಿರುವೆ. ಆದರೆ ಈ ದೇಶಗಳೆಲ್ಲವೂ ಸೇರಿ ಹಣ ಸಂಗ್ರಹ ಮಾಡಬೇಕು, ನಂತರ ಅದನ್ನು ಮಿಲಿಟರಿ ಸಾಮಗ್ರಿಗಳ ಖರೀದಿಗೆ ಬಳಕೆಯನ್ನು ಮಾಡಿಕೊಳ್ಬೇಕು. ಯಾವುದೇ ಮಿಲಿಟರಿ ಸಾಮಗ್ರಿಗಳನ್ನು ಖರೀದಿ ಮಾಡಬೇಕಂದ್ರೂ ಸಹಿತ ಒಪ್ಪಂದವಾದ ನಂತರ ಕನಿಷ್ಠ 1 ವರ್ಷವಾದರೂ ಆ ಯುದ್ಧೋಪಕರಣಗಳು ಬರೋದಕ್ಕೆ ಕಾಲಾವಕಾಶ ಬೇಕಾಗತ್ತೆ. ಇನ್ನು ವಿಶ್ವದಲ್ಲಿ ಸದ್ಯ ಯುದ್ಧ ಶಸ್ತ್ರಾಸ್ತ್ರಗಳು ಅತಿ ಹೆಚ್ಚು ಶೇಖರಣೆಯಲ್ಲಿರೋದೇ 3 ಪ್ರಮುಖ ದೇಶಗಳಲ್ಲಿ. ಅದರಲ್ಲೂ ಪ್ರಮುಖವಾಗಿ US, ಚೀನಾ ಮತ್ತು ರಷ್ಯಾ ದೇಶಗಳಲ್ಲಿ ಮಾತ್ರ ಈ ಮಟ್ಟದ ಸಂಗ್ರಹ ಇದೆ. ಆದರೆ ಯುರೋಪ್ ದೇಶಗಳು ಹಣ ಸಂಗ್ರಹ ಮಾಡಿದ್ರೂ ಅತ್ಯಾಧುನಿಕ ಯುದ್ಧ ಸಲಕರಣೆಗಳನ್ನು ಯಾರ ಬಳಿ ಖರೀದಿ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಒಂದು ವೇಳೆ ಖರೀದಿಗೆ ಅವಕಾಶವಿದ್ರೂ ಸಹಿತ ಮುಂದಿನ 1 ವರ್ಷದವರೆಗೆ ಕಾಲಾವಕಾಶ ಕಾಯಲೇಬೇಕಾಗುತ್ತೆ. ಈ ಸಂದರ್ಭದಲ್ಲಿ ರಷ್ಯಾ ಉಕ್ರೇನ್ ಮೇಲೆ ಯುದ್ಧವನ್ನು ಸಾರಿ ಉಕ್ರೇನ್ನ ಹೆಚ್ಚಿನ ಭೂಮಿಯನ್ನು ವಶಪಡಿಸಿಕೊಳ್ಳೋದ್ರಲ್ಲಿ ಅಚ್ಚರಿ ಇಲ್ಲ. ಈ ಎಲ್ಲದರ ಮಧ್ಯೆ ಉಕ್ರೇನ್ನ ಅಧ್ಯಕ್ಷ ಆಗಿರುವಂತಹ ಜೆಲೆನ್ಸ್ಕಿ ಮಾತ್ರ ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸೋ ಪ್ರಶ್ನೆ ಇಲ್ಲ ಅಂತ ಹೇಳಿಕೆಯನ್ನು ನೀಡ್ತಿದ್ದಾರೆ. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತ್ರ ಯುದ್ಧ ನಿಲ್ಲಿಸಲೇಬೇಕು ಅಂತ ಒತ್ತಡವನ್ನು ಹೇರ್ತಾ ಇದ್ದಾರೆ. ಈ ಎಲ್ಲದರ ಮಧ್ಯೆ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಆದರೆ ಈ ಯುದ್ಧದ ಕಾರ್ಮೋಡದ ನೇರ ಪರಿಣಾಮಗಳು ಮಾತ್ರ ಹಲವು ದೇಶಗಳ ಮೇಲೆ ಬೀರೋದಂತೂ ಸುಳ್ಳಲ್ಲ. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.